ಹಾಯ್ ಸ್ನೇಹಿತರೆ, ಎಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಶರಣ್. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ನಿಮ್ಮ ಒಂದು ಇನ್ಸ್ಟಾಗ್ರಾಮ್ನಲ್ಲಿ ಒಂದು ಸ್ಟೋರಿ ರಿಪ್ಲೈ ನೀವು ಯಾವ ರೀತಿ ಆಫ್ ಮಾಡೋದು, ಆನ್ ಮಾಡ್ಬೋದು ಅಂತ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಮತ್ತು ನಿಮ್ಮ ಒಂದು ಸ್ಟೋರಿಗೆ ಯಾರ್ಯಾರು ರಿಪ್ಲೈ ಮಾಡ್ಬೋದು ಅಂತ ನೀವು ಸ್ಪೆಸಿಫಿಕ್ ಆಗಿ ಸೆಲೆಕ್ಟ್ ಕೂಡ ಮಾಡ್ಬೋದು. ಅಥವಾ ನಿಮಗೆ ನೀವು ಸ್ಟೋರಿ ಇಟ್ಟಾಗ ರಿಪ್ಲೈನೇ ಯಾರೂ ಮಾಡಬಾರ್ದು, ಆ ರೀತಿ ಕೂಡ ಸೆಟ್ಟಿಂಗ್ಸ್ ಮಾಡ್ಬೋದು. ಬನ್ನಿ ಸ್ನೇಹಿತರೆ, ಇನ್ಸ್ಟಾಗ್ರಾಮನ್ನು ಓಪನ್ ಮಾಡ್ಕೊಂಡಾಗ ನಿಮಗೆ ಇಲ್ಲಿ ಕೆಳಗಡೆ ಕಾರ್ನರ್ನಲ್ಲಿ ನಿಮ್ಮ ಲೋಗೋ, ಅಕೌಂಟ್ ಲೋಗೋ ಕಾಣಿಸ್ತಾ ಇರುತ್ತೆ. ಇದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಾಗ ನಿಮಗೆ ಇಲ್ಲಿ ನೀವು ಮೇಲ್ಗಡೆ ನೋಡ್ಬೋದು. ನೋಡಿ ಸ್ನೇಹಿತರೆ, ನಿಮಗೆ ಮೇಲ್ಗಡೆಯಲ್ಲಿ ರೈಟ್ ಸೈಡ್ನಲ್ಲಿ 3 ಲೈನ್ಸ್ ಕಾಣಿಸ್ತಾ ಇರ್ಬೋದು, ನೀವು ನೋಡ್ಬೋದು. ಈ 3 ಲೈನ್ಸ್ ಕಾಣಿಸ್ತಾ ಇದೆಯಲ್ಲ, ಈ 3 ಲೈನ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಾಗ ಈ ರೀತಿ ಒಂದು ಸೆಟ್ಟಿಂಗ್ಸ್ ಓಪನ್ ಆಗುತ್ತೆ ನಿಮಗೆ. ನೋಡಿ ಸ್ನೇಹಿತರೆ, ನಿಮಗೆ ಇಲ್ಲಿ ಕೆಳಗಡೆ ನೋಡ್ಬೋದು ಸ್ನೇಹಿತರೆ, ಮೆಸೇಜ್ ಆ್ಯಂಡ್ ಸ್ಟೋರಿ ರಿಪ್ಲೈ ಅಂತ ಇದೆಯಲ್ಲ, ಇದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮೆಸೇಜ್ ಆ್ಯಂಡ್ ಸ್ಟೋರಿ ರಿಪ್ಲೈ ಮೇಲೆ ಕ್ಲಿಕ್ ಮಾಡ್ಕೊಂಡಾಗ ನಿಮಗೆ ನೀವು ಇಲ್ಲಿ ನೋಡ್ಬೋದು, ಸ್ಟೋರಿ ರಿಪ್ಲೈ ಅಂತ ನಿಮಗೆ ಒಂದು ಆಪ್ಷನ್ ಕಾಣಿಸ್ತಾ ಇರ್ಬೋದು. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೋಡಿ ಸ್ನೇಹಿತರೆ, ನೀವು ಇಲ್ಲಿ ನೋಡ್ಬೋದು, ಹೂ ಕ್ಯಾನ್ ರಿಪ್ಲೈ ಟು ಯುವರ್ ಸ್ಟೋರೀಸ್ ಅಂತ. ಅಂದರೆ ಅಲೋ ಸ್ಟೋರಿ ರಿಪ್ಲೈ ಫಾರ್ ಎವ್ರಿವನ್, ಅಂದರೆ ಯಾರು ಬೇಕಾದರೂ ನಿಮ್ಮ ಒಂದು ಸ್ಟೋರಿಗೆ ರಿಪ್ಲೈ ಮಾಡ್ಬೋದು ನೀವು. ಅಥವಾ ಇನ್ನೊಂದು ಸೆಕೆಂಡ್ ಆಪ್ಷನ್ ಇದೆ, ಅಲೋ ಸ್ಟೋರಿ ರಿಪ್ಲೈ ಓನ್ಲಿ ಫ್ರಮ್ ಪೀಪಲ್ ಯು ಫಾಲೋ, ಅಂದರೆ ನೀವು ಯಾರ್ಯಾರಿಗೆ ಫಾಲೋ ಮಾಡಿದಾರ ಅವ್ರು ಮಾತ್ರ ನಿಮ್ಮ ಸ್ಟೋರಿಗೆ ರಿಪ್ಲೈ ಮಾಡಬೇಕು ಅಂತ ನೀವು ಸೆಟ್ ಮಾಡ್ಬೋದು. ಅಥವಾ ನಿಮಗೆ ಇಲ್ಲಿ ಕೆಳಗಡೆ ಒಂದು ಲಾಸ್ಟ್ ಆಪ್ಷನ್ ಕಾಣಿಸ್ತಾ ಇರ್ಬೋದು, ನೋಡ್ಬೋದು ಸ್ನೇಹಿತರೆ, ಡೋಂಟ್ ಅಲೋ ಸ್ಟೋರಿ ರಿಪ್ಲೈ ಅಂತ. ಅಂದರೆ ಇದರಿಂದ ನಿಮ್ಮ ಒಂದು ಸ್ಟೋರಿಗೆ ಯಾರು ಕೂಡ ರಿಪ್ಲೈ ಮಾಡೋಕ್ಕಾಗಲ್ಲ, ರಿಪ್ಲೈ ಆಪ್ಷನ್ ಬರೋದಿಲ್ಲ ಸ್ನೇಹಿತರೆ. ಓಕೆ ಸ್ನೇಹಿತರೆ, ಈ ರೀತಿ ನೀವು ಒಂದು ಸ್ಟೋರಿ ರಿಪ್ಲೈ ಆಪ್ಷನನ್ನು ಆನ್ ಮಾಡ್ಕೊಳ್ಬೋದು ಸ್ನೇಹಿತರೆ. ಓಕೆ ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ತಪ್ಪದೆ ನಮ್ಮ ಒಂದು ಎಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು.